ಒಂದ್ ಕಡೆ ಗ್ಯಾಸ್ ಎಮರ್ಜೆನ್ಸಿ, ಇದರ ನಡುವೆ ಪೆಟ್ರೋಲ್ ನೋ ಸ್ಟಾಕ್ ಬೋರ್ಡ್ಗಳು ಕಂಡು ಬರ್ತಾ ಇದೆ. ನೋಡಿ, ಕೋಲಾರದ ಕೆಜಿಎಫ್ ಪೆಟ್ರೋಲ್ ಬಂಕ್ ನಲ್ಲಿ ಜನ ಪರದಾಡ್ತಾ ಇದ್ದಾರೆ. ಒಂದ್ ಕಡೆ ಗ್ಯಾಸ್ ಸಿಗ್ತಾ ಇಲ್ಲ, ಸಿಲಿಂಡರ್ ಸಿಗ್ತಾ ಇಲ್ಲ, ಇನ್ನೊಂದ್ ಕಡೆ ಪೆಟ್ರೋಲ್ ಕೂಡ ನೋ ಸ್ಟಾಕ್. ನೋ ಸ್ಟಾಕ್ ಬೋರ್ಡ್ ನೋಡಿ ಅಲ್ಲಿನ ವಾಹನ ಸವಾರರು ಬೆಚ್ಚಿ ಬಿದ್ದಿದ್ದಾರೆ. ಪೆಟ್ರೋಲ್ ಡೀಸೆಲ್ಗೆ ವಾಹನ ಸವಾರರು ಮುಗಿ ಬಿದ್ದಿದ್ದಾರೆ. ನೋಡಿ, ಎಷ್ಟೋ ಕಡೆಗಳಲ್ಲಿ ಯಾವ ರೀತಿ ಅಭಾವ ಆಗ್ತಾ ಇದೆ. ಈಗಂತೂ ಇಡೀ ರಾಜ್ಯದಾದ್ಯಂತ ನಾವು ಗಮನಿಸ್ತಾ ಇರುವ ಹಾಗೆ ಸಿಲಿಂಡರ್ ಕೊರತೆ ಅಂತೂ ಆಗಿದೆ. ಅಂದ್ರೆ ವಾಣಿಜ್ಯ ಸಿಲಿಂಡರ್ಗಳ ಕೊರತೆ ಎದುರಾಗಿದೆ. ಅದರ ಜೊತೆಯಲ್ಲಿ ಹಲವು ಕಡೆಗಳಲ್ಲಿ ಈಗ ಪೆಟ್ರೋಲ್ ಕೂಡ ಸಿಗ್ತಾ ಇಲ್ಲ. ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ ಈಗ ಮುಂದಿನ ದಿನಗಳಲ್ಲಿ ಏನಪ್ಪಾ ಅನ್ನುವಂತಹ ತಲೆಬಿಸಿ ವಾಹನ ಸವಾರರನ್ನ ಕೂಡ ಕಾಡ್ತಾ ಇದೆ. ಕೋಲಾರದಲ್ಲಿ ಇವತ್ತಿನಿಂದಲೇ ಪೆಟ್ರೋಲ್ ಸಿಗ್ತಾ ಇಲ್ಲ. ನೋಡಿ ಯಾವ ರೀತಿ ಜನ ಸಾಲುಗಟ್ಟಿ ನಿಂತಿದ್ದಾರೆ. ಆದಷ್ಟು ತುಂಬಿಸ್ಕೊಂಡು ಹೋಗ್ಬಿಡೋಣಪ್ಪ ಅನ್ನುವಂಥ ರೀತಿಯಲ್ಲಿ ಜನ ಸಾಲ್ಗಟ್ಟು ನಿಂತಿದ್ದಾರೆ. ಆದರೆ ಪೆಟ್ರೋಲ್ ಅಲ್ಲಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ವಾಹನ ಸವಾರರು ಒಂದ್ ಕಡೆ ತಲೆಬಿಸಿ ಮಾಡ್ಕೊಂಡಿದ್ದಾರೆ. ಮುಂದೇನಪ್ಪ, ಮುಂದಿನ ದಿನಗಳಲ್ಲಿ ಏನ್ ಕತೆ ಅಂತ ಹೇಳಿ. ಒಂದ್ ಕಡೆ ಗೃಹ ಉಪಯೋಗಕ್ಕೆ ಸದ್ಯ ಸಿಲಿಂಡರ್ ಸಿಗ್ತಾ ಇದೆ ಅನ್ನುವಂತಹ ಒಂದಷ್ಟು ಸಮಾಧಾನದ ನಡುವೆ ಪೆಟ್ರೋಲ್ ಕೂಡ ಸಿಗ್ತಾ ಇಲ್ವಲ್ಲ ಅನ್ನುವಂತಹ ಭಯ ಜನರನ್ನ ಕಾಡ್ತಾ ಇದೆ.